ಚಿಂತಾಮಣಿಯ ಅಂಬಾಜಿದುರ್ಗ ಹೋಬಳಿಯ ಕೋಟೆಗಲ್ ಗ್ರಾಮ ಪಂಚಾಯಿತಿಗೆ ಸೇರಿದ ನಸ್ಸಾಪುರ ಬಳಿ ಇರುವ ಚೌಡೇಶ್ವರಿ ಕನಿಕಲಮ್ಮ ಬಂಗಾರು ಬೆಟ್ಟದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಿದ್ರು. ಪುರಾತನವಾದ ಚೌಡೇಶ್ವರಿ ಕನಿಕಲಮ್ಮ ಗುಡಿ ಮುಜರಾಯಿ ಇಲಾಖೆಗೆ ಸೇರಿದ್ದು. ಬೆಟ್ಟದ ಸುತ್ತಲೂ ಕೆರೆಗಳು, ಉತ್ತಮವಾದ ಪರಿಸರದ ಕಾಡು, ಕಾಡಿನಲ್ಲಿ ಜೀವಿಸುವ ಪ್ರಾಣಿಗಳು ವಾಸಿಸುತ್ತಿವೆ ಹಾಗೂ ಕೆಲವು ರೈತಾಪಿ ಜನಾಂಗ ಉಪಕಸುಬಾಗಿ ಕುರಿ, ಮೇಕೆ, ದನಕರುಗಳನ್ನು ಮೇಯಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ಪ್ರಕೃತಿ ಮಡಿಲಿಗೆ ಸೇಫರ್ ಝೋನ್ ಎಂದು ಸರ್ಕಾರ ನಿಗದಿ ಮಾಡಿ 2 ಕ್ವಾರಿಗಳನ್ನು ನಡೆಸಲು ಅನುಮತಿ ನೀಡಿರುವುದಕ್ಕೆ ಭಯದಿಂದ ಆತಂಕಕ್ಕೀಡಾಗಿದ್ದೇವೆ. ಕ್ವಾರಿಗಳನ್ನು ನಡೆಸಲು ಆದರೆ ಜನರು ವಾಸ ಮಾಡಲು ಬೇರೆ ಕಡೆ ಯೋಗ್ಯವಾದ ಜಮೀನು ಮನೆಗಳನ್ನು ಕೊಟ್ಟು ಸರ್ಕಾರ ಕ್ವಾರಿಗಳನ್ನು ನಡೆಸಿಕೊಳ್ಳಲಿ ಎಂದು ನರಸಾಪುರ ಶ್ರೀನಿವಾಸ್ ರೆಡ್ಡಿ ಹೇಳಿದ್ರು. ನಮ್ಮ ಈ ಕಡೆ ಪ್ರದೇಶದಲ್ಲಿ ಎಲ್ಲ 1 ಎಕರೆ 2 ಎಕರೆ ರೈತರು ಮಾಡ್ತಾ ಇದ್ದಾರೆ. ಎಲ್ಲ ಎಷ್ಟು ದೊಡ್ಡ ರೈತರು ಅಂದ್ರೆ 2 ಎಕರೆ 3 ಎಕರೆ 4 ಎಕರೆ ಅಂದ್ರೆ ಜಾಸ್ತಿ ಇದೆ. ಈಗಿರುವಾಗ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದಿಂದ ಏನೋ ಕ್ವಾರಿಗಳಿಗೆ ಇಲ್ಲಿ ಮಂಜೂರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ಮಂಜೂರು ಮಾಡಿದ್ರೆ ಇಲ್ಲಿ ಮುಜರಾಯಿ ದೇವಸ್ಥಾನ ಇದೆ, ಸುತ್ತು ಇದೆಲ್ಲ ಬೆಟ್ಟ ಹೊಡೆದ್ಬಿಟ್ರೆ ಸುಮಾರು 20 ಹಳ್ಳಿಗಳಲ್ಲಿ ಬೆಟ್ಟದ ಸುತ್ತೂರ ಇದೆ. ಇದೆಲ್ಲ 80 ಎಕರೆ ಸೇಫರ್ ಝೋನ್ ಮಾಡಿ ಕೊಟ್ಟಿದ್ದಾರೆ. ನಾವೇನಾಗಬೇಕು, ಇಲ್ಲಿ ಬಡಜನ ಏನಾಗಬೇಕು, ಕೂಲಿ ಕಾರ್ಮಿಕರು ಏನಾಗಬೇಕು, ಕುರಿಗಳು ಏನಾಗಬೇಕು, ಮೇಕೆ ದನಕರುಗಳು ಇದೆಲ್ಲ ಏನಾಗಬೇಕು. ಈ ತರ ಇರುವಾಗ ಅವರೆಲ್ಲೋ ಇದ್ದು ಇಲ್ಲಿ ಕ್ರೆಷರ್ ಮಾಡಿಬಿಟ್ಟು ಕೋಟಿಗಳು ಸಂಪಾದನೆ ಮಾಡಿದ್ರೆ ನಾವೇನಾಗಬೇಕು. ನಮ್ಗೆ ಎಲ್ಲೋ ಒಂದ್ ಕಡೆ ಸೇಫರ್ ಝೋನ್ ಮಾಡಿಬಿಡ್ಲಿ. ಇಲ್ಲಿ 80 ಎಕರೆ ಸೇಫರ್ ಝೋನ್ ಮಾಡಿದ್ದಾರೆ ಏನು ಕ್ವಾರಿಗಳಿಗೆ. ನಮ್ಗೆ ಸೇಫ್ಟಿ ಜಾಗದಲ್ಲಿ ಕೊಳ್ಳಿ. ಈ 4-5-6 ಊರುಗಳಿಗೆ ಕೊಟ್ಟರೆ ನಾವು ಬೇರೆ ಕಡೆ ಹೋಗ್ತೀವಿ. ಮಳೆಯ ಬಾರದ ಸಮಯದಲ್ಲಿ ಪೂರ್ವಿಕರು ಕನಿಕಲಮ್ಮ ಹಾಗೂ ಚೌಡೇಶ್ವರಿಗೆ ಹರಕೆ ಹೊತ್ತು ಬೇಡಿಕೊಂಡರೆ ಮಳೆ ಬರುತ್ತಿತ್ತು ಎಂಬ ಪ್ರತೀತಿ ಇದೆ ಹಾಗೂ ಇಲ್ಲಿನ ದೇವರ ಮಹಿಮೆ ಸಾಕಷ್ಟು ಇದ್ದು ಬೇಡಿದರೆ ಇಷ್ಟಾರ್ಥಗಳು ಈಡೇರುತ್ತವೆ. ಆದ್ದರಿಂದ ಪ್ರತಿ ವರ್ಷವೂ ದೇವತೆಗಳಿಗೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದ್ರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.